ಸರ್ಕಾರಿ ಕನ್ನಡ ಶಾಲೆಗಳ ಉಳಿವಿಗಾಗಿ ಸುಧಾರಣೆಗಾಗಿ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಸರ್ಕಾರಿ ಶಾಲೆಗಳ ಸುಧಾರಣೆಗಾಗಿ, ಉಳಿವಿಗಾಗಿ, ಅಭಿವೃದ್ಧಿಗಾಗಿ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವೆಂಕಟೇಶಪ್ಪನವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ವೇಳೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ಬಿಎ ಬಾಬಾಜಾನ್ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಮಾಡುತ್ತಿರುವ ಅವ್ಯವಹಾರಗಳ ಬಗ್ಗೆ ಈಗಾಗಲೇ ವಿವಿಧ ಪತ್ರಿಕೆಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಸುದ್ದಿ ಪ್ರಸಾರ ಆಗಿದೆ. ಇದು ಆಗಿ ಒಂದು ವಾರ ಕಳೆದಿದೆ. ತಾವುಗಳು ಯಾವುದೇ ಕ್ರಮ ವಹಿಸಿಲ್ಲ. ತಕ್ಷಣ ಈ ಶಾಲೆಯ ಮುಖ್ಯೋಪಾಧ್ಯಾಯರ ಸೇವೆಯಿಂದ ವಜಾ ಮಾಡಬೇಕು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಾಲಕರ ಶಾಲೆಯಲ್ಲಿ ಈಗಿರುವ ಪ್ರಭಾರಿ ಮುಖ್ಯ ಶಿಕ್ಷಕ ಶ್ರೀನಿವಾಸರವರನ್ನ ಬದಲಾಯಿಸಿ ಇದೇ ಶಾಲೆಯ ಹಿರಿಯ ಶಿಕ್ಷಕಿ ಶ್ರೀಮತಿ ಸುಕನ್ಯಾ ವಿ ರವರನ್ನ ಮುಖ್ಯ ಶಿಕ್ಷಕರಾಗಿ ನೇಮಿಸಬೇಕು. ಹಾಗೆಯೇ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ ಕೇಂದ್ರ ಸ್ಥಾನದಲ್ಲಿರುವ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಈ ಮೂರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಒಂದೇ ಆಟದ ಮೈದಾನ, ಅದು ಜೂನಿಯರ್ ಕಾಲೇಜ್ ಹಿಂಭಾಗದಲ್ಲಿದೆ. ಇದು ಶಾಲೆಯ ಆಟದ ಮೈದಾನವಾಗಿದ್ದು, ಈ ಆಟದ ಮೈದಾನದಲ್ಲಿ ಗುರುಭವನ ನಿರ್ಮಾಣ ಮಾಡುತ್ತಿರುವುದು ಖಂಡನೀಯ ವಿಚಾರವಾಗಿದೆ. ಗುರುಭವನಕ್ಕೆ ವಿರೋಧವಿಲ್ಲ. ಗುರುಭವನ ಬೇರೆ ಸ್ಥಳದಲ್ಲಿ ನಿರ್ಮಾಣವಾಗಲಿ. ಆದರೆ ಈ ಆಟದ ಮೈದಾನ ಎರಡು ಶಾಲೆಗಳಿಗೆ, ಒಂದು ಕಾಲೇಜಿಗೆ ಹಾಗೂ ಸುಮಾರು 2,000 ವಿದ್ಯಾರ್ಥಿನಿಯರಿಗೆ ಆಟದ ಮೈದಾನವಾಗಿದೆ. ಆದ್ದರಿಂದ ಈ ಆಟದ ಮೈದಾನದಲ್ಲಿ ಗುರುಭವನ ನಿರ್ಮಾಣ ಮಾಡಿ ವಿದ್ಯಾರ್ಥಿನಿಯರಿಗೆ ಕ್ರೀಡಾ ಚಟುವಟಿಕೆಗಳಿಗೆ ತೊಂದರೆ ನೀಡಬಾರದು ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ರವೀಂದ್ರ ಆರ್, ಜಿವಿ ವೆಂಕಟಶಿವಪ್ಪ, ಕರಾಟೆ ರಿಯಾಜ್ ಅಹಮದ್, ನರೇಂದ್ರ ಬಾಬು, ಶ್ರೀನಿವಾಸ್, ಬಿಎನ್ ಗಂಗಾಧರ, ಬಿಕೆ ಸಲೀಂ, ಅಜಯ್, ಗಣೇಶ್, ಶೇಖ್ ಹಿದಾಯುತ್ತುಲ್ಲಾ, ಟೈಲರ್ ಚೌಡರೆಡ್ಡಿ, ಇದ್ರಿಸ್, ಟಿ ಮಂಜುನಾಥ್, ಬಾಬಾಜಾನ್, ಶಬೀರ್ ಬಾಷಾ, ನರೇಶ್ ಬಾಬು, ಡಿವಿ ಮೂರ್ತಿ, ಯಾಸಿನ್, ಸಮೀವುಲ್ಲಾ, ಹಸನ್ ಬಾಷಾ ಮತ್ತು ಕರವೇ ಕಾರ್ಯಕರ್ತರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರವೀಂದ್ರ ಪ್ರಜಾಪತಿ ನ್ಯೂಸ್, ಬಾಗೇಪಲ್ಲಿ. ಇವರು ಏನು ಮನವಿ ಕೊಟ್ಟಿದ್ದಾರೋ ಇದನ್ನು ಬಹುಶಃ ನಮ್ಮ ಕಚೇರಿ ಒಳಗಡೆ ಬಂದು ಕೊಡ್ಬೋದಿತ್ತು. ಮನವಿ ಆಗಿದ್ರೆ ಬಹುಶಃ ನೀವು ಈಚೆ ಕಡೆ ನಿಂತ್ಕೊಂಡು ಇದೆಲ್ಲ ಮಾಡ್ತಾ ಇರೋದ್ರಿಂದ ನಮ್ಮ ಇಲಾಖೆಯಲ್ಲಿ ಯಾವುದೇ ರೀತಿಯ ಅಂತ ಅಹಿತಕರ ಘಟನೆಗಳು ನಮ್ಮಲ್ಲಿ ನಡೀತಾ ಇಲ್ಲ. ನಮ್ಮ ಟೀಚರ್ಸು ಅವ್ರು ಹೇಳಿದಾಗೆ ಮೊಬೈಲ್ಗಳಲ್ಲಿ ಕಾಲಹರಣ ಮಾಡೋದು, ಶಾಲೆಗಳಿಗೆ ಹೋಗದೇ ಇರ್ತಕ್ಕಂಥದ್ದು ಇದೆಲ್ಲ ನಮ್ಮ ತಾಲೂಕಲ್ಲಿ ಇಲ್ಲ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನನ್ನ ಮಾತು ದಯವಿಟ್ಟು ಕೇಳಿ. ಇನ್ನೊಂದು ವಿಷಯ ಅವ್ರು ಹೇಳಿದ್ರು, ಪ್ರಾಥಮಿಕ ಶಾಲೆಗಳನ್ನು ವಿಲೀನ ಮಾಡ್ತಾ ಇದ್ದಾರೆ ಅಂತ. ಅವೆಲ್ಲ ಸ್ಟೇಟ್ ಪಾಲಿಸಿ ಮ್ಯಾಟರ್ಸ್. ಅವೆಲ್ಲ ಸ್ಟೇಟಲ್ಲಿ ಕಮಿಷನರ್ ಇದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ, ಗೌರ್ಮೆಂಟ್ ಮ್ಯಾಟ್ರ್ ಅದು. ನಾವು ಬಾಗೇಪಲ್ಲಿಯಲ್ಲಿ ಏನು ಆ ಥರ ನಾವು ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಪಾಲಿಸಿ ಮ್ಯಾಟ್ರ್. ಮುಂದೆ ಏನು ಅವ್ರು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಇಲಾಖೆಯಲ್ಲಿ ನಾವು ಬದ್ಧರಾಗಿದ್ದೇವೆ ಹೊರತು ನಮ್ಮ ಟೀಚರ್ಸ್ ಯಾರೂ ಕೂಡ ಬಹುಶಃ ನಮ್ಮ ಬಾಬಾಜಾನ್ ಅವ್ರಿಗೆ ಹೋಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಯಾರೂ ಕೂಡ ಇಲ್ಲ. ಎಲ್ಲ ಇವರು ಕೂಡ ಇನ್ನೊಂದು ವಿಷಯ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವರು ಕೂಡ ಇಷ್ಟು ದಿವಸಗಳ ಕಾಲ ಒಂದು ಶಾಲೆಯಲ್ಲಿ SDMC ಅಧ್ಯಕ್ಷರಾಗಿ ಕೆಲಸ ಮಾಡಿ ಬಂದಿರತಕ್ಕಂಥವ್ರು. ಅದು ಒಳ್ಳೆ ಶಾಲೆ ಅಂತೇಳಿ ನನ್ನ ಹತ್ರನೇ ಬಂದು ನಮ್ಮ ತಾಲೂಕಲ್ಲಿ ಅವರು ಒಳ್ಳೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ತಾಲೂಕಲ್ಲಿ ಎಲ್ಲ ಶಾಲೆಗಳು ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಇವರೇ ಹೇಳಿದ್ರು ನನಗೆ ಬಂದು ಪ್ರಶಂಸೆ ಮಾಡಿ. ನಾನು ಒಳ್ಳೆ SDMC ಅಧ್ಯಕ್ಷರು ಅಂತೇಳಿ ಇವರಿಗೆ ನಾನು ಪ್ರಶಂಸೆ ಮಾಡಿದ್ದೀನಿ. ಯಾಕೋ ಇವತ್ತು ಇದನ್ನೆಲ್ಲ ತಗೊಂಡ್ಬಂದು ಈ ಥರ ಹೇಳ್ತಾ ಇದ್ದಾರೆ. ಆಮೇಲೆ ಈಗ ಮೊನ್ನೆ ಸ್ಟ್ರೈಕ್ ಮಾಡಿದವ್ರಿಗೆ, ಕಳೆದ ವಾರ ಸ್ಟ್ರೈಕ್ ಮಾಡಿದವರು ಈ ವಾರದಲ್ಲಿ ಸಾಂಬಾರ್ ಹುಳ ಬಿದ್ದಿದೆ ಮಕ್ಕಳಿಗೆ, ಆ ಸಾಂಬಾರ್ ಕೊಡ್ತಾ ಇದ್ದಾರೆ. ಈಗ ಏನಾಗಿದೆಯೋ ಅವ್ರು ಲೆಟರ್ ಕೊಟ್ಟಿದ್ದಾರೋ, ಆದರೂ ಕೂಡ ನಮ್ಮ ಇಲಾಖೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳಾಗಲಿ ಯಾವುದೂ ನಡೆದಿಲ್ಲ. ಆದರೂ ಇವರು ಗಮನಕ್ಕೆ ಏನಾದರೂ ಬಂದಿರೋ ಇದ್ದರೆ ಮುಂದೆ ಏನಾದರೂ ಕೊಟ್ಟಿದ್ರೆ ನಾವು ಅದನ್ನು ಪರಿಹಾರ ಮಾಡ್ತೀವಿ. ಬಟ್ ಏನು ಕೊಟ್ಟಿದ್ದಾರೋ ಇದನ್ನು ನಾವು ಜಾತಿ ತಪ್ಪದೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ನಮ್ಗೆ ನೀವು ಸರ್ಕಾರಿ ಶಾಲೆಯವರು ಆಗ್ಬಿಟ್ಟು ಯಾಕೆ ಆಟದ ಮೈದಾನ ಇವತ್ತು ಕೊಡ್ತಾ ಇಲ್ಲ? ನೀವು ಆಟದ ಮೈದಾನದ ಯಾವುದೇ ಕಾರಣಕ್ಕೆ ಗುರುಭವನ ಕಟ್ಟಬಾರ್ದು. ಕಟ್ಟಲು ನಾವು ಬಿಡೋದಿಲ್ಲ. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ, DDPಗೆ, ಲೋಕಾಯುಕ್ತರಿಗೆ ಎಲ್ಲರಿಗೂ ಕೊಡ್ತೀವಿ. ಗುರುಭವನ ಯಾವುದೇ ಕಾರಣಕ್ಕೂ ಜೂನಿಯರ್ ಕಾಲೇಜ್ ಆಟ ಮೈದಾನ ಕಟ್ಟಬಾರದು. ಅದು ನಮ್ಮ ಬೇಡಿಕೆ ಆಗಿದೆ. ಮತ್ತೊಂದು, ಸರ್ಕಾರ ಇತ್ತೀಚೆಗೆ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಮಾಡ್ತಾ ಇದೆ. ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡೋ ಸಂತೋಷನೇ. ಆದ್ರೆ ಅದರ ನೆಪದಲ್ಲಿ ಪಂಚಾಯತ್ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡ್ತಾ ಇದೆ. ಆ ಪಂಚಾಯತ್ ಒಂದು ಮಾಡಿದಾಗ ಬೇರೆ ಶಾಲೆಗಳನ್ನು ವಿಲೀನಗೊಳಿಸ್ತಾ ಇದೆ. ಆ ಪಂಚಾಯತ್ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಗೆ ಮಕ್ಕಳು ಎಲ್ಲಾ ಪಂಚಾಯತ್ ಅವರು ಬರ್ಬೇಕಂದ್ರೆ 5-6 ಕಿಲೋಮೀಟರ್ ದೂರ ಇರುತ್ತೆ. ಅಂತ ಸಂದರ್ಭದಲ್ಲಿ ಮಕ್ಕಳು ಬರಕ್ಕೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಕರ್ನಾಟಕ ಪಬ್ಲಿಕ್ ಶಾಲೆ ನೀವು ಮಾಡಿ, ಯಾವುದೇ ಶಾಲೆಯನ್ನು ವಿಲೀನಗೊಳಿಸಬೇಡಿ. ಯಾವುದೇ ಕನ್ನಡ ಶಾಲೆ, ಸರ್ಕಾರಿ ಶಾಲೆಗಳು ಬಂದ್ ಮಾಡಬಾರ್ದು ನೀವು. ಅದ್ರ ಜೊತೆಗೆ ಇತ್ತೀಚೆಗೆ ಕೆಲವು ಶಿಕ್ಷಕರು